ಒಂದು ಮಾತನ್ನ ಕೇಳ್ತೀನಿ ನಿನಗೆ, ದಯವಿಟ್ಟು ಕೂಡ ತಪ್ಪು ತಿಳ್ಕೊಬೇಡ. ನಿನ್ ಬಗ್ಗೆ ನಿನಗಿನ ಚೆನ್ನಾಗಿ ಯಾರಿಗ್ ಗೊತ್ತು? ಉತ್ತರ ಕೊಡು. ನಿನಗ್ ತಾನೇ ಗೊತ್ತು, ನೀನೇನಂತ ನಿನಗ್ ತಾನೇ ಚೆನ್ನಾಗ್ ಗೊತ್ತು. ಹಾಗಿದ್ಮೇಲೆ ನೀನ್ ಎಲ್ಲಿ ಎಡುತ್ತಾ ಇದೀಯಾ, ಎಲ್ಲಿ ತಪ್ಪನ್ನ ಮಾಡ್ತಾ ಇದೀಯಾ, ಯಾವ ದಾರಿಲಿ ನಡೀತಾ ಇದೆಯಾ, ಯಾವ ದಾರಿಲಿ ನೀನ್ ನಡಿಬೇಕಂತ ರಾಯರ್ ನಿರ್ಧಾರ ಮಾಡಿದ್ಮೇಲೆ ಅವ್ರ ಇಚ್ಛೆ ಅಂತ ನೀನ್ ನಡೀತಾ ಇರ್ಬೇಕಾದ್ರೆ ಯಾರೋ ಆಡ್ಕೋತಾ ಇದಾರಂತ ನೀನ್ ಮೂಲೆಯಲ್ಲಿ ಅಳ್ಕೊಂಡ್ ಕುತ್ಕೊಂಡ್ರೆ ಸಕ್ಸಸ್ ಆಗಕ್ಕಾಗತ್ತಾ? ಆಗ್ತೀಯಾ ಸಕ್ಸಸ್ ನೀನು? ಖಂಡಿತ ಅಲ್ಲ. ಅದೊಂದು ಕನ್ಸಂತ ಇವತ್ತಿಗೆ ಬಿಟ್ಬಿಡು. ನೀನ್ ಸಕ್ಸಸ್ ಆಗ್ಬೇಕನ್ನೋದೇ ನಿನ್ನಲ್ಲಿ ಇತ್ತು ಅಂತ ಅಂದ್ರೆ, ಕೆಲವರು ಆಡಬಾರದ ಮಾತುಗಳನ್ನ ಆಡ್ತಾ ಇದ್ರು ಕೂಡ ಕೇಳಿದ್ರು ಕೇಳದಂಗೆ ನಿನ್ ಸಕ್ಸಸ್ ಬಗ್ಗೆ ನೀನ್ ಯೋಚನೆ ಮಾಡು. ಇವತ್ ನಿನ್ ಬಗ್ಗೆ ಆಡ್ಕೋತಾ ಇರೋ ಜನಗಳೇ ನಾಳೆ ನಿನ್ ಬಗ್ಗೆ ಏನಂತ ಗೊತ್ತಾಗಿ ಸುಮ್ನೆ ಎದ್ ಬಿಡ್ತಾರೆ. ನೀನು ಅಳ್ಕೊಂಡ್ ಕುತ್ಕೊಳ್ಳೋದ್ರಿಂದ ರಾಯರ್ ಏನ್ ಮಾಡೋದಿಲ್ಲ ನಿನ್ಗೆ. ನೀನ್ ಅಳೋದ್ನ ಬಿಟ್ಟು, ರಾಯರೇ ನಾನ್ ನಡೀತಿರೋ ದಾರಿ ಗೊತ್ತಿದೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದೀನಿ, ಎಲ್ಲಿ ತಿದ್ಬೇಕಂತ ನಿಮ್ಗೆ ಗೊತ್ತಿದೆ ಅಲ್ವಾ, ನೀವು ನಡೆಸಿ ತಂದೆ, ನಿಮ್ಮ ನಂಬಿದೀನಿ ಅಂತ ಧೈರ್ಯವಾಗಿ ಕಣ್ಣೀರ್ ಒರೆಸ್ಕೊಂಡು ಮುಂದೆ ನಡಿ. ನೀನ್ ಹಿಂದೆ ಆಡೋರ್ನ ಎಲ್ಲಿಡ್ಬೇಕು ಅವ್ರು ಇಟ್ಟೇ ಇಡ್ತಾರೆ. ಇದನ್ನ ಬರೀ ಮಾತಂತ ಅನ್ಕೋಬೇಡ. ಸ್ಪೆಷಲಿ ನಿನಗೆ ಹೇಳ್ತಾ ಇದ್ದೀನಿ, ಮನ್ಸಲ್ಲಿ ಇಟ್ಕೊಂಡು ಹೆಜ್ಜೆ ಇಡು, ಕಣ್ಣೀರ್ನ ಬಿಟ್ಬಿಡು.